ಡೈರಿ ಆಗಿರಲಿಲ್ಲ, ಟ್ಯೂಷನ್ ಟೀಚರ್ ಆಗಿದ್ಲು. ಅದರ ವರದಿ ಇಲ್ಲಿದೆ. ಇಲ್ಲಿ ತಲೆ ತಗ್ಗಿಸಿ ನಿಂತಿರುವ ಜೋಡಿಯ ಹೆಸರು ಐಶ್ವರ್ಯ ಮತ್ತು ನಾಗಭೂಷಣ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆಕಾಶದಲ್ಲಿ ನೀ ದೀಪವಾದೆ. ಬದ್ಮಾಶ್ ನೀನೇನು? ಯಾ, ಇದು ನನ್ನ ರಿಯಾಲಿಟಿ. ಅದು ಜಸ್ಟ್ ಮೈ ಬಿಸ್ನೆಸ್. ಇವರು ಮಾಡಿದ ಘನಂದಾರಿ ಕೆಲಸ ಏನು ಅಂತೀರಾ? ಅದು ಕಿಡ್ನಾಪ್. ತನ್ನ ಮನೆಗೆ ಪಾಠ ಹೇಳಿಸಿಕೊಳ್ಳಲು ಬರುತ್ತಿದ್ದ 14 ವರ್ಷದ ಹುಡುಗಿ ಪವಿತ್ರಾಳನ್ನ ಇವರಿಬ್ಬರು ಸೇರಿ ಕಿಡ್ನಾಪ್ ಮಾಡಿದ್ರು. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಕಾರಣ 25 ಲಕ್ಷ ರೂಪಾಯಿ ಹಣ. ಇದು ನಡೆದಿದ್ದು ರಾಜಾಜಿನಗರದ ಜೋಗನಹಳ್ಳಿಯಲ್ಲಿ. ರಾಜಾಜಿನಗರದ ಥಾಮಸ್ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದ ಪವಿತ್ರ ಪ್ರತಿದಿನ ಸಂಜೆ 5 ಗಂಟೆಗೆ ಐಶ್ವರ್ಯಾಳ ಬಳಿ ಮನೆ ಪಾಠ ಹೇಳಿಸಿಕೊಳ್ಳಲು ಹೋಗ್ತಿದ್ಲು. ಇದರಿಂದ ಐಶ್ವರ್ಯ ಮತ್ತು ಪವಿತ್ರಾಳ ಹೆತ್ತವರಾದ ಸುರೇಶ್ ಮತ್ತು ರತ್ನಮ್ಮರ ನಡುವೆ ಒಳ್ಳೆ ಸಂಬಂಧ ಇತ್ತು. ಆಗಾಗ ಐಶ್ವರ್ಯ ತನ್ನ ಶಿಷ್ಯ ಮನೆಗೆ ಭೇಟಿ ನೀಡ್ತಾ ಇದ್ಲು. ಆದರೆ ಐಶ್ವರ್ಯಳಿಗೆ ಪವಿತ್ರಾಳ ಶ್ರೀಮಂತಿಕೆ ಕಣ್ಣು ಕುಕ್ಕಿ ಬಿಟ್ಟಿತ್ತು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅದು ಅಲ್ಲದೆ ಅವಳ ಮುಂದೆ ಪವಿತ್ರಾಳ ಪೋಷಕರು ಆಗಾಗ ದುಡ್ಡಿನ ವಿಷಯ ಮಾತಾಡ್ತಿದ್ರು. BA ಮಾಡಿ 3 ವರ್ಷದ ಹಿಂದೆ ಶ್ರೀನಗರದಲ್ಲಿ ಅದ್ಯಾವುದೋ ಕೆಲಸಕ್ಕೆ ಸೇರಿಕೊಂಡಿದ್ದವಳಿಗೆ ಪರಿಚಯವಾದವನೇ ಈ ನಾಗಭೂಷಣ್. ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ಈತ ಕೂಡ ವಿದ್ಯಾವಂತ. ದುಡ್ಡು ಮಾಡೋ ಒಂದೇ ಒಂದು ಹಂಬಲದಿಂದ ಇವೆಲ್ಲ ವಿಷಯವನ್ನ ಐಶ್ವರ್ಯ ಅವನ ಮುಂದೆ ಬಿಚ್ಚಿಟ್ಟಿದ್ದಾಳೆ. ವಿಷಯ ತಿಳಿದ ನಾಗಭೂಷಣ್ ಮಾಡಿದ ಮೊದಲ ಕೆಲಸ ಅಂದ್ರೆ 1 ವಾರ ಪವಿತ್ರಾಳನ್ನ ಹಿಂಬಾಲಿಸಿದ್ದು. ಎಲ್ರ ಗುಂಪಲ್ಲೂ ಒಬ್ಬ ಸಡೆ ಇರ್ತಾನಲ್ಲ, ಅವನ್ ನೀನೇನಾ? ಮೊನ್ನೆ ಪವಿತ್ರ ಎಂದಿನಂತೆ ಮನೆ ಪಾಠಕ್ಕೆ ಅಂತ ಹೊರಟವಳು ವಾಪಸ್ ಬಂದಿರಲೇ ಇಲ್ಲ. ಐಶ್ವರ್ಯಾಳನ್ನ ಕೇಳಿದಾಗ ಇವತ್ತು ನಿಮ್ಮ ಮಗಳು ಬಂದಿಲ್ಲ ಅನ್ನೋ ಉತ್ತರ ಕೊಟ್ಟಿದ್ದಾಳೆ. ಆವತ್ತಿದ್ದ ನಿನ್ ದರ್ಪ ದುರಹಂಕಾರ ಪವರು ಎಲ್ಲಿ ಹೋಯ್ತಪ್ಪ, ಎಲ್ಲಿ ಹೋಯ್ತು?